ಎಲ್ಲಿ ನಿಮ್ಮ ಪಯಣ? ಇವತ್ತು ಶಿವಗಂಗೆ ಕಡೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇವತ್ತು ಯೂಟ್ಯೂಬ್ ನಾವು ಚಾನಲ್. ಬಂದಿದ್ದೇವೆ ನಮ್ಮೂರಿಗೆ. ನಮ್ಮ ಅಡಿಕೆ ಗಿಡ ಎಲ್ಲ ಈ ಥರ ಬಿಸಿಲು ತಾಪಕ್ಕೆಲ್ಲ ಸೀಡ್ ಬಿಟ್ಕೊಂಡ್ಬಿಟ್ಟಿದೆ. ಅದಕ್ಕಾಗಿ ಇವತ್ತು ನಾವು ಏನದು ಜೊತೆಗೆ ಏನು ಮಾಡ್ತಿದ್ಯಾ? ಎಲ್ಲ ಮಿಕ್ಸಿಂಗು ಅಂಗನವಾಡಿ ಬೆಲ್ಲ ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ನೋಡಿ. ಏನು ಮಾಡಬೇಕು ಚೆನ್ನಾಗಿ? ನೀನು ಹೇಳು. ಬರೀ ಇಂಥದ್ದೇ ಕಿರ್ಚ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ ಅಡಿಕೆ ಗಿಡಕ್ಕೆ ಇನ್ನೂ ಹೊಡೆದ್ರೆ ಬಿಸಿಲು ಅಡಿಕೆ ಗಿಡ ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆಂಟ್ ಸೈಲೆನ್ಸ್, ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ನೀವು ನೋಡ್ತಿರೋ ಗಿಡ ಬಂದು 4 ವರ್ಷದ ಗಿಡ ಆಗಿದೆ. 4 ವರ್ಷದಿಂದ ನಾವು ಸುಣ್ಣ ಹೊಡಿತಿರ್ಲಿಲ್ಲ. ಇವಾಗ ಕಳೆದ 2 ವರ್ಷದಿಂದ ಮಾತ್ರ ನಾವು ಸುಣ್ಣ ಹೊಡಿತಿದ್ದೀವಿ ಈ ಗಿಡಕ್ಕೆ, ಬಿಸಿಲು ತಾಪಕ್ಕೋಸ್ಕರ. ಒಂದನೇದು. ಎರಡನೇದು ಟ್ರಂಚ್ ಹೊಡ್ಸಿದ್ರು ಕೂಡ ಏನು ಇವರೆಲ್ಲ ಹೆಂಗೆ ಅಂತಂದ್ರೆ ಮುಚ್ಕೊಂಡು ಬರ್ತಾ ಇರ್ತಾರ. ಹೌದು, ಅಡಿಕೆ ಗಿಡ ನಾವು ಯಾವತ್ತು ಟ್ರಂಚ್ ಹೊಡಿಸ್ತೀವಲ್ವ, ಟ್ರಂಚ್ ಹೊಡಿಸಿದಾಗ 3 ಅಡಿ ಒಳಗಡೆ ಹೋಗುತ್ತೆ. ಆವಾಗ ನಮಗೇನಂತ ಅನಿಸುತ್ತೆ, ಒಂದೇ 1 ಅಡಿ ಇದ್ದಾಗೇನೆ ಒಂಬಳೆ ಬಿಡುತ್ತೆ ಅಂತ ಫೀಲ್ ಆಗುತ್ತೆ. ಅದೆಲ್ಲ ಸುಳ್ಳು. ಏನಂತ ಅಂದರೆ, ನಾವು ಸಮ ಇರೋ ಭೂಮಿಗೆ ಅಡಿಕೆ ಗಿಡ ನಾವು ನೆಟ್ಟರೆ, ಹೌದು ಸಮ ಇರೋ ಭೂಮಿಗೆ ನೆಟ್ಟರೆ ನಮಗೆ 5 ರಿಂದ 6 ವರ್ಷ ಬೇಕಾಗುತ್ತೆ ಎಲ್ಲ ಗಿಡದಲ್ಲೂ ಹೊಂಬಳೆ ಹೊಡಿಲಿಕ್ಕೆ. ಇದೊಂದು ಜಾತಿ ಹಣ್ಣಿನ ಗಿಡ ಆಗಿರುತ್ತೆ. ಇದರೊಳಗೆ ನಾವು ಸೇಮ್ ಕಡಲೆ ಬೀಜದ ಬೀಜ ಆಗಿರುತ್ತೆ, ಹಣ್ಣು ಆದಮೇಲೆ ಆ ಥರ ಇರುತ್ತೆ. ಬಟ್ ಇದು ಗಿಡ ತಂದಾಗ ಅದ್ರ ನೇಮ್ ನೆನಪಿತ್ತು, ಬಟ್ ಇವಾಗ ಮರ್ತೋಗ್ಬಿಟ್ಟಿದ್ದೀವಿ. ನಿಮ್ಗೆ ಯಾರಿಗಾದ್ರೂ ನೆನಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನೀವು ನೋಡ್ತಿದ್ದೀರ ಸೀಬೆ ಗಿಡ, ಇದು 1 ವರ್ಷದ ಗಿಡ. 1 ವರ್ಷದಿಂದ ಏನಿಲ್ಲ ಅಂದರೆ ಒಂದು 40 ರಿಂದ 50 ಸೀಬೆಹಣ್ಣು ಬಿಟ್ಟಿದೆ ಈ ಗಿಡದಲ್ಲಿ. ನೋಡಿ, 2 ಸೀಬೆಹಣ್ಣು ಹಾಕಿದ್ರೆ 1/4 kg ಅಷ್ಟು ಬಿಡುತ್ತೆ. ಇದು ತೈವಾನ್ ಸೀಬೆ ಅಂತ ಹೇಳ್ತಾರೆ. ಬಟ್ ಪಿಂಕ್ ಕಲರ್ ಇದೆ ಇದು ಒಳಗಡೆ. ಸ್ವೀಟ್ ಮಾತ್ರ ತುಂಬ ಚೆನ್ನಾಗಿದೆ. ಇದಿನ್ನೂ ಕಾಯಿ ದಪ್ಪ ಆಗಬೇಕಿತ್ತು, ಬಟ್ ಅರ್ಜೆಂಟಲ್ಲಿ ನಾನು 2 ಕಿತ್ಬಿಟ್ಟೆ. ಬಟ್ ಸ್ವೀಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದು ಮಾತಾಡೋದು ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ, ನಮಗೆಲ್ಲ ಗೊತ್ತಾಗೋಯ್ತು. ಏನಿದು? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಏನು ಫಲ? ನಿನ್ ಜನ್ಮಕ್ಕೆ ಹೋಗೋ ರಾಮ್ ಫಲ. ಅಷ್ಟೇ. ಇನ್ನು ಆಮೇಲೆ ಸೀದಾ ಐರಾವತ ಮಷಿನ್ ಬರ್ತದಲ್ಲ ಕಟಿಂಗ್ದು, ಅದನ್ನೇ ಕರ್ಕೊಂಡು ಹೋಗ್ಬಿಟ್ಟು ಅಷ್ಟೇ. ಇಲ್ಲ ಟ್ಯಾಕ್ಟ್ರಿ ಎಲ್ಲ ತಗೊಳ್ತಾರೆ.